ವೆನ್ ದಿಸ್ ನೇಷನ್ ಬಿಕಮ್ಸ್ ಗ್ರೇಟ್. ಯಾವಾಗ ದೇಶ ದೊಡ್ಡದಾಗ್ತೈತೆ ಅಂದ್ರೆ ಬರೇ ಬುದ್ಧ, ಬಸವ, ಅಂಬೇಡ್ಕರ್, ನಾವು ಅಬ್ದುಲ್ ಕಲಾಂ ಇವ್ರ ಹೆಸರು ಹೇಳಿದ್ರೆ ಅಷ್ಟ 5, 6, 7, 8, 9, 10 ಮಂದಿ ಗ್ರೇಟ್ ಆದ್ರೆ ಭಾರತ ಗ್ರೇಟ್ ಆಗೋದಿಲ್ಲ. ಭಾರತದಲ್ಲಿ ಇರುವಂತ ಪ್ರತಿಯೊಬ್ಬರು ಗ್ರೇಟ್ ಆಗಬೇಕಂದಾಗ ಭಾರತ, ಇಂಡಿಯಾ ಬಿಕಮ್ಸ್ ಗ್ರೇಟ್. ಬೇಕಲ್ಲ, ಕೈ ಸ್ವಚ್ಛ ಇರಬೇಕಾಗ್ತೈತೆ. ಒಂದಿಷ್ಟು ಅಸ್ಥೇಯದ ವೃತ್ತ, ಇದನ್ನ ಪಾಲಿಸಬೇಕು. ಏನು ಕಾನೂನುಗಳಿರ್ತಾವ ನೋಡ್ಬೇಕು, ಎಷ್ಟು ಮಜಾ ಇರ್ತಾವ. ಒಬ್ಬ ಕಳು ಮಾಡಕ್ ಹೋಗಿದ್ನಂತ ಒಂದು ಮನೆಗೆ. ಕಳು ಮಾಡಕ್ ಹೋದ ಕೂಡಲೇ ಏನಾಯ್ತು, ಇದು ಕಳು ಮಾಡಕ್ ಹೋಗಿತ್ತು, ಶಾಣೆ ಇದ್ದ ಅವನು. ಆದ್ರ ಮನಿ ಹೆಣ್ಮಗಳು ಬೇಸಿ ಗಡಸಿದ್ಲಕ್ಕೆ, 100 kg ಇದ್ಲಿ ಹೆಣ್ಮಗಳಕ್ಕೆ. ಇದು ಕಳು ಮಾಡಕ್ ಎಲ್ಲೇ ಕೈ ಹಾಕಿತ್ತು ಟ್ರಿಜರಿಯಾಗ, ಹಿಡಿದು ಎಳದು ಕೆಳಗ್ ಹಾಕಿ ಎದಿ ಮೇಲೆ ಕುಂತ್ಲಕ್ಕೆ. 100 kg ಇದ್ಲಕ್ಕೆ. ಇದು ಆಕಿ ಕೈ ಮುಗಿತಿ, ಅವಾಗ ಕೈ ಮುಗಿತೀನಿ, ಹಿಂದಿನ ಮನೆ ಕಳು ಮಾಡ್ಕೊಂಡು ಬಂದಿದ್ದು ಕೊಡ್ತೀನಿ, ಮ್ಯಾಲೆ ಎಳ ಮೊದಲ. ಹಿಂದಿನ ಮನಿದು ನಿನಗ ಕೊಟ್ಟು ಹೋಗ್ತೀನಿ, ಮ್ಯಾಲೆ ಎಳ ಮೊದಲ. ಅವ ಅಕ್ಕಿ ಅಂದ್ಲು ಮ್ಯಾಲ ಕುಂತು, ಬಿಡುದಿಲ್ಲ ನಿನಗ, ಗಂಡಗೆ ಹೇಳದ್ ಪೊಲೀಸರು ಕರ್ಕೊಂಬರ್ರಿ ಅಂತ. ಅದು ಹೋಗಿ ಬಾಕ್ಲ ಹತ್ರ ಹೋಗಿ ಆ ಕಡೆ ಈ ಕಡೆ ಹುಡುಕಾಡಕತ್. ಅವ ಕಾಳ ಕೇಳದ, ಯಪ್ಪ ಏನ್ ಹುಡುಕಾಡಕತ್ತೀಯೋ? ಇಲ್ಲ, ನನ್ನ ಸ್ಲೀಪರ್ ಹುಡುಕಾಡಕತ್ತಿ. ನಿನ್ನೂ ಬಿಡು, ನನ್ನ ಅದಾವ ನೋಡಿ, ಹಾಕೊಂಡು ಮೊದಲು ಕರ್ಕೊಂಬ ಹೋಗಿ. ಬಿಡುದಿಲ್ಲ, ಮಾತೇಕಿ ಮ್ಯಾಲ ಕುಂತ. ನಾನು ಪೊಲೀಸರು ಬಂದು ಜೀವನದಾಗಿದ್ದ ನಿನ್ನೂ ಎಷ್ಟು ಮಗ ಕಳು ಮಾಡ್ಬೇಕಂತ ಮಾಡಿ ನೀನು. ಯಪ್ಪ ಮೊದಲಿಕ್ಕಿ ನೆಬ್ಬಿಸ್ರಿ, ಜೀವ ಉಳಿದ್ರ ನಾ ಕಳು ಮಾಡ್ಲೆ? ಜೀವ ಉಳಿದ್ರೆ ಮಾಡ್ಬೇಕಲ್ಲ. ಇಂಥ ಕಾನೂನುಗಳು ಬೇಕು ಅಂತ ಸರ. ಹಿಂದ ಹಮ್ಮುರಾಬಿ ಅಂತ ಇದ್ದ ಇತಿಹಾಸದೊಳಗೆ, ಹಮ್ಮುರಾಬಿ ಕೋಡ್ ಅಂತ ಐತಿ. ಅವ ಹಿಂಗ ಮಾಡ್ತಿದ್ದ, ಯಾರ ಕೈಲಿಂದ ಬಿಡದ್ರಂದ್ರೆ ಕೈಯ ತೆಗೆದ್, ಮುಯ್ಯಿ ಅಷ್ಟೇ. ಯಾರು ಎದರಿಂದ ತಪ್ಪು ಮಾಡ್ತಾರ ಅದನ್ನ ತೆಗೆದು ಬಿಡೋದು. ಇದು ಹಮ್ಮುರಾಬಿ ಕಾನೂನು. ಒಬ್ಬ ಸಂತನಿಗೂ ಕಾನೂನಿಗೂ ಮತ್ತು ಕರುಣೆಗೂ ಏನು ವ್ಯತ್ಯಾಸ ಅಂದ್ರ, ಕಾನೂನು ಕ್ರೂರಿಗೆ ಶಿಕ್ಷೆ ಕೊಟ್ರೆ ಕರುಣೆ ಕ್ರೌರ್ಯಕ್ಕೆ ಶಿಕ್ಷೆ ಕೊಡ್ತೈತಿ. ಇದು ವ್ಯತ್ಯಾಸ. ಅದಕ್ಕೆ ಕ್ರೌರ್ಯ ಹೋಗಬೇಕಂದ್ರೆ ಪತಂಜಲ ಏನಂತಾನ, ಅಸ್ಥೇಯ ವೃತ್ತವನ್ನ ನೀ ಪಾಲನೆ ಮಾಡು. ಸ್ವಲ್ಪ ಗೊತ್ತಿರಬೇಕಲ್ಲ ಹೆಂಗ ಅಸ್ಥೇಯದ ವೃತ್ತ ಇದು. ಕಲ್ಯಾಣ ಪಟ್ಟಣದೊಳಗೊಂದು ಘಟನಾ ನಡೀತು, ಬಹಳ ಅದ್ಭುತವಾದ ಘಟನಾ ನಡೀತು. ಅಲ್ಲಮ ಪ್ರಭುದೇವರು ಕಲ್ಯಾಣಕ್ಕೆ ಬಂದರು. ಅಪ್ಪಣ್ಣ ಇದ್ದ, ಬಸವಣ್ಣನ ಮಹಾಮನೆ. ಅಲ್ಲಮ ಪ್ರಭು ಬಂದಾಗ ಬಸವಣ್ಣವ್ರಂತಾರ, ಅಲ್ಲಮ ಪ್ರಭುಗಳ ನನ್ನ ಮನೆಯೊಳಗೆ ಬರಬೇಕು. ಅವರು ಶರಣರು ಬಂದ್ರ, ತನುವ ಬೇಡಿದಡೀವೆ, ಮನವ ಬೇಡಿದಡೀವೆ, ಧನವ ಬೇಡಿದಡೀವೆ ನಿಮ್ಮ ಶರಣರಿಗೆ. ಅಲ್ಲಮ ಪ್ರಭುದೇವರು ತನು, ಮನ, ಧನ ಅವ್ರು ಏನ್ ಕೇಳ್ತಾರ ಅದನ್ನ ಕೊಡ್ತೀನಿ ಅಂತ ಬಸವಣ್ಣ ಅಂತಾನೆ. ಎಷ್ಟು ಇಂಟ್ರೆಸ್ಟಿಂಗ್ ಐತಿ. ಭಕ್ತಿ ಭಂಡಾರಿ ಅಂತ ಯಾರು ಅನಿಸ್ಕೊಂಡಿದ್ರು ಅಂಥ ಬಸವಣ್ಣ ಅಂತಾನ, ತನುವ ಬೇಡಿದಡೀವೆ, ಮನವ ಬೇಡಿದಡೀವೆ, ಧನವ ಬೇಡಿದಡೀವೆ ನಿಮ್ಮ ಶರಣರಿಗೆ. ಅಲ್ಲಮ ಪ್ರಭು ಎಷ್ಟು ಸೂಕ್ಷ್ಮ ಮತಿ ನೋಡಿ. ಅವ ಅಂತಾನ, ತನು, ಮನ, ಧನ ನೀ ಕೊಡ್ತಿ ಅಂತಿ ಅಲ್ಲ ಬಸವಣ್ಣ, ತನು, ಮನ, ಧನಗಳು ಯಾರ ಒಡವೆಯು? ನಿನ್ನೂ ಅನು ಹೇಳಿವು. ಮೇರು ಗಿರಿಗಳೆಲ್ಲ ಪ್ರಮಥರೊಡವೆ. ಮೇರು ಗಿರಿಗಳೆಲ್ಲ, ರಜತ ಗಿರಿಗಳೆಲ್ಲವೂ ಪುರಾತನರೊಡವೆ. ಮೇರು ಗಿರಿಗಳೆಲ್ಲ ಪ್ರಮಥರೊಡವೆ, ರಜತ ಗಿರಿಗಳೆಲ್ಲ ಪುರಾತನರೊಡವೆ. ಚತುರ್ದಶ ಭುವನಗಳೆಲ್ಲ ನಮ್ಮ ಲಿಂಗದೊಡವೆ. ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ, ಅಚ್ಚಿನಾಮಳೆ ಬಾಣಸದ ಮನೆ. ತನು, ಮನ, ಧನಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸೊಮ್ಮು. ನೀನೇನು ಕೊಟ್ಟು ಭಕ್ತನಾದ ಹೇಳ ಬಸವಣ್ಣ? ನೀ ತನು, ಮನ, ಧನ ಕೊಡ್ತೀನಿ ಅಂತ ಹೇಳ್ತೀಯಲ್ಲ, ನಿಂದೇನು ಕೊಟ್ಟು ಭಕ್ತಾಗಿ ಹೇಳಪ್ಪ ನೀನು. ಇದು ತನು, ಮನ, ಧನಗಳೆಲ್ಲ ದೇವ ಕೊಟ್ಟದ್ದು, ನಿಂದೇನು ಕೊಟ್ಟು ಭಕ್ತಾಗಿ ಹೇಳು. ಮೇರು ಗಿರಿಗಳೆಲ್ಲ ಪುರಾತನರೊಡವೆ. ಏನು ಮೌಂಟ್ ಎವರೆಸ್ಟ್ ಐತಿಲ್ಲ, ಮೌಂಟ್ ಎವರೆಸ್ಟ್, ಹಿಮಾಲಯ ಅಂತ ಕರಿತೀವಿ ನಾವು. ಮೌಂಟ್ ಎವರೆಸ್ಟ್, ಮೌಂಟ್ ಫೂಜಿಯಾಮ, ಮೌಂಟ್ ಕುಕ್, ಎಷ್ಟು ಪರ್ವತಗಳದಾವ. ಈ ಪರ್ವತಗಳ ಏನಾದ್ರೂ ನೀ ನಿರ್ಮಾಣ ಮಾಡಿ ಏನು ಕವಿ ಕಾಳಿದಾಸ ವರ್ಣನೆ ಮಾಡ್ತಾನೆ ಹಿಮಾಲಯದ ಬಗ್ಗೆ. ಅಸ್ತ್ಯುತ್ತರಶ್ಯಾಂ ದಿಶಿ ದೇವತಾತ್ಮ, ಹಿಮಾಲಯೋ ನಾಮ ನಗಾಧಿರಾಜ. ಹಿಮಾಲಯ ಅಂದ್ರೆ ಭಾರತದ ದೇವತೆಗಳ ಆತ್ಮ. ಅದು ಹಿಮಾಲಯ.
ಈ ಹಿಮಾಲಯ ನೀನು ನಿರ್ಮಾಣ ಮಾಡಿ ಏನು ಮನುಷ್ಯನೇ? ಅಲ್ಲಮ ಪ್ರಭು ಹೇಳ್ತಾನ, ಮೇರು ಗಿರಿಗಳೆಲ್ಲ ಪ್ರಮಥರೊಡವೆ, ಹಿಮಾಲಯ ನೀ ನಿರ್ಮಾಣ ಮಾಡಿ ಏನು? ಬಾಳ ಅಂದ್ರೆ ನೀನು ಶ್ರೀನಗರಕ್ಕ, ಸಿಮ್ಲಾಕ್, ರೋಹ್ತಂಗ್ ಪಾಸಕ್ ಹೋಗಿ ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗಿ ಒಂದೆರಡು ಬರ್ಫದ ಉಂಡಿ ಮಾಡಿ ಅವ್ರ ಹೆಗಲ ಮೇಲೆ ಇಟ್ಟು ನೀವು ಒಗದು, ನಿಮ್ಮ ಮೈ ಮೇಲೆ ಅವ್ರಿಟ್ಟು ಒಗದು 2 ಫೋಟೋ ತೆಗೆಸ್ಕೊಂಡು ಆ ಬರ್ಫಿನ ಹಿಮಾಲಯದ ಮುಂದೆ ನಿಮ್ಮ ಮನೆಯವ್ರ ಹೆಗಲ ಮೇಲೆ ಕೈ ಹಾಕಿ ಒಂದು ಫೋಟೋ ತೆಗೆಸ್ಕೊಂಡು ವಾಟ್ಸಪ್ಪಿಗೆ ಕಳಿಸಿ, ನೋಡ್ ಹುಲಿ ಸಿಂಹದ ಮೇಲೆ ಕೈ ಹಾಕಿ ಹೆಂಗ್ ಹೆದರ್ಲಂಗ್ ನಿಂತೀನಿ ನಾನು. ಇಷ್ಟು ಬಿಟ್ರೆ ಏನ್ ಮಾಡಿ ಹಿಮಾಲಯ ಕಟ್ಟಕ್ಕಾಗೈತೆ ನಿನ್ನ ಕಡೆಯಿಂದ? ನೀನು ಹಿಮಾಲಯವನ್ನ ನಿರ್ಮಿಸಿ ಏನು ಹೇಳು? ನೀನು ವರದಕ್ಷಿಣೆ ಕೊಟ್ಟಿ 5 ತೊಲಿ 10 ತೊಲಿ ವರನಿಗೆ ಕೊಟ್ಟಿನಿ, ಮಗಳ ಮ್ಯಾಲ 20 ತೊಲಿ ಹಾಕಿನಿ, ಅಳಿಯನ ಮ್ಯಾಲ 20 ತೊಲಿ ಹಾಕಿನಿ ಅಂತ ಹೇಳ್ತೀಯಲ್ಲ. ಅಕಸ್ಮಾತ್ ಭಗವಂತ ಬಂಗಾರದ ಗಣಿಗಳನ್ನ ನಿರ್ಮಿಸದೆ ಇದ್ರ ನೀ ಹಗ್ಗ ಹಾಕ್ಬೇಕಾಗಿತ್ತು. 1 ತೊಲಿ 2 ತೊಲಿ ಬಂಗಾರ ಎಲ್ಲಿ ಹಾಕಿದ್ ಹೇಳಿ? ಯಾರು ನಿರ್ಮಾಣ ಮಾಡ್ಯಾರ? ಬಂಗಾರ ನಿರ್ಮಾಣ ಮಾಡಿದವನಾರು, ಗಿರಿಗಳನ್ನ ನಿರ್ಮಾಣ ಮಾಡಿದವನಾರು. ಚತುರ್ದಶ ಭುವನಗಳೆಲ್ಲ ಲಿಂಗದೊಡವೆ. ಏನು ನಾವು ಆತಾಳ ಪಾತಾಳ ಸುತಳ ಎಷ್ಟು ಲೋಕಗಳು ಹೇಳ್ತೀವಲ್ಲ, ಇದು ಯಾರ್ದಿದು? ಇದು ದೇವನ ಜಗತ್ತು. ಇದೆ ದೇವರು ನಿರ್ಮಾಣ ಮಾಡ್ಯಾನಂತ ನಾವು ಅನುಭವಿಸಕತ್ತೀವಿಲ್ಲ. ಇಲ್ಲಿ ಇದೆಲ್ಲ ದೇವ ಮಾಡಿಟ್ಟ ಜಗತ್ತು. ನಮ್ಮದೇನಿದೆ ಹೇಳಿ? ನಾವು ಸಪ್ತ ಸಾಗರಗಳನ್ನು ನಾವು ತುಂಬಿಸ್ಲಿಕ್ಕಾಗೈತೇನು? ದೇವರು ತುಂಬಿಸಿಟ್ಟ. ಸಪ್ತ ಸಾಗರಗಳು ತುಂಬದೆ ಇದ್ದರ ಮೋಡ ಕಟ್ಟುತ್ತಿತ್ತು ಹೇಗೆ? ಮಳೆ ಸುರಿತಿತ್ತು ಹೇಗೆ? ಭೂಮಿ ಬೆಳಿತಿತ್ತು ಹೇಗೆ ಹೇಳಿ? ಬೆಳೆದಿದ್ದು ಭೂಮಿ, ಪ್ರಶಸ್ತಿ ತಗೊಂಡವ್ರು ನಾವು. ಭೂಮಿ ಬೆಳೆದೈತಿ, ಭೂಮಿ ತಾಯಿ ಬೆಳೆದೇ ಇದ್ರೆ ನಡೀತಿತ್ತೇನೆ? ಇದು ಯಾರದಿದು? ನಾವೀಗ ಕಾರ್ತಿಕ್ ಮಾಸದಲ್ಲಿ ದೇವ್ರ ಮುಂದೆ ಹೋಗಿ ದೀಪ ಹಚ್ಚಿರೇ? ನಮ್ದು ಕಾರ್ತಿಕ್ ಮಾಸರಿ ದೀಪ ಹಚ್ತೀವಿ, ಕಾರ್ತಿಕಕ್ಕೊಮ್ಮೆ ಹಚ್ತೀವಿ. ಪಣತಿ ಒಯ್ದೀವಿ, ಎಣ್ಣೆ ಒಯ್ದೀವಿ, ಬತ್ತಿ ಒಯ್ದೀವಿ, ದೀಪ ಹಚ್ಚಿವಿ. ನಾವು ಹಚ್ಚಿದ ಕಾರ್ತಿಕದ ಪಣತಿ ಒಡೆದೈತಿ, ಎಣ್ಣೆ ಸೋರೈತಿ, ಬತ್ತಿ ಉರಿದೈತಿ, ದೀಪ ಆರೈತಿ. ಆದ್ರೆ ಭಗವಂತ ಸೂರ್ಯ ಚಂದ್ರರಂತ ಆರದ ದೀಪಗಳನ್ನೇ ತೇಲಿ ಬಿಟ್ಟನಲ್ಲ, ಅವನ ಕಾರ್ತಿಕ ಹೆಂಗೈತಿ? ನಮ್ಮ ಕಾರ್ತಿಕ ಒಂದ ದಿವ್ಸಕ್ಕೆ ದೀಪ ಆರ್ಯಾವ, ಅದು ಅರ್ಧ ತಾಸಿಲ್ಲ. ಅವ ಹಚ್ಚಿದ ಕಾರ್ತಿಕ ಇನ್ನೂ ಆರಿಲ್ಲ. ಒಂದು ನಿತ್ಯ ಕಾರ್ತಿಕೋತ್ಸವ ನಡೆದೈತೆಲ್ಲ ಜಗತ್ತಿನಾಗ. ಇದು ದೇವನ ಕಾರ್ತಿಕೋತ್ಸವ. ಏನ್ ಅದ್ಭುತ! ನಾವು ದೇವರಿಗೆ ಕಾರ್ತಿಕ್ ಹಚ್ಚಿವಿ, ನಮ್ಮದು ದೀಪ ಆರ್ಯಾವ. ದೇವರು ಭಕ್ತರಿಗಾಗಿ ಹಚ್ಚಿದ ಕಾರ್ತಿಕ್ ಅಂದ್ರೆ ಸೂರ್ಯ ಚಂದ್ರರನ್ನುವ ದೀಪಗಳು. ಅವನೇ ದೇವರು ನಮ್ಮ ಸಲುವಾಗಿ ಕಾರ್ತಿಕ್ ಹಚ್ಚಾನ. ಯಾರ ಒಡವೆ ಹೇಳಿ? ನಾವು ಮಾಡ್ಲಿಕ್ಕೆ ಸಾಧ್ಯ ಐತೇನು ಸೂರ್ಯ ಚಂದ್ರ?